ತಮ್ಮನ್ನ ಉಪಮುಖ್ಯಮಂತ್ರಿ ಮಾಡುವಂತೆ ಸಿದ್ದರಾಮಯ್ಯ ನನ್ನ ಮುಂದೆನೇ ಕಣ್ಣೀರು ಹಾಕಿದ್ರು, ಕುಮಾರಸ್ವಾಮಿ ಅವರ ಮುಂದೆ ಕೂಡ ಕಣ್ಣೀರು ಹಾಕಿದ್ರು ಅಂತ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ನಡೆದಂತಹ ಜೆಡಿಎಸ್ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದಂತಹ ಜಿಟಿ ದೇವೇಗೌಡರು, ನಾನು ಮತ್ತು ಕುಮಾರಸ್ವಾಮಿ ಇಬ್ಬರೇ ಇರುವಾಗ ಸಿದ್ದರಾಮಯ್ಯ ಬಂದು ಕಣ್ಣೀರನ್ನ ಹಾಕ್ತಾರೆ. ಕುಮಾರಸ್ವಾಮಿ ಬಳಿ ಬಂದು ನಾನು ನೀವು ಅಣ್ಣ ತಮ್ಮಂದರಿದ್ದ ಹಾಗೆ ಅದೇ ರೀತಿಯಾಗಿ ಹೋಗೋಣ, ಇನ್ನು ಯಾವ ಕಾರಣಕ್ಕೂ ಕೂಡ ನಿಮ್ಮನ್ನ ಮರೆಯಲ್ಲ ಅಂತ ಹೇಳಿದ್ರಂತೆ. ಹಾಗೆ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಖಾತೆಯನ್ನ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ರಂತೆ. ಈ ರೀತಿ ತ್ಯಾಗ ಮಾಡಿದಂತ ಕುಮಾರಸ್ವಾಮಿ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಜಿಟಿ ದೇವೇಗೌಡರು ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿಕೊಂಡ್ರು. ತಮ್ಮನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ನನ್ನ ಮುಂದೆ ಹಾಗೆ ಕುಮಾರಸ್ವಾಮಿ ಅವರ ಮುಂದೆ ಕಣ್ಣೀರು ಹಾಕಿದ್ರು ಅನ್ನುವಂತ ಹೇಳಿಕೆಯನ್ನ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಕೊಟ್ಟಿರುವಂತದ್ದು. ಮಂಡ್ಯದ ಪಾಂಡವಪುರದಲ್ಲಿ ನಡೆದಂತಹ ಜೆಡಿಎಸ್ ಬೃಹತ್ ಸಮಾವೇಶದಲ್ಲಿ ಮಾತನಾಡ್ತಾ ಈ ಮಾತುಗಳನ್ನು ಹೇಳಿದ್ರು. ಹಾಗೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಕುಮಾರಣ್ಣವರು ಉಪಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2006ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿ 2004ರಲ್ಲಿ ದೇವೇಗೌಡರು ವಿರುದ್ಧವಾಗಿ ಘೋಷಣೆ ಕೂಗ್ತಾರೆ. ಆವಾಗ ಸಿದ್ದರಾಮಯ್ಯನವರು ಮೊರೆದಿದ್ದು ನಾನು ಕುಮಾರಣ್ಣ ಇಬ್ಬರೇ ರೂಮಲ್ಲಿ ಅವ್ರು ಬಂದು ಕಣ್ಣೀರ್ನ ಇಡ್ತಾರೆ. ಸಿದ್ದರಾಮಯ್ಯನವರು ಯಾರ ಜೊತೆ ಏನು ಮಾತಾಡಲ್ಲ, ಈ ಜಿಟಿ ದೇವೇಗೌಡರ ಜೊತೆ ಮಾತ್ರ ನಿಮ್ ವಿಚಾರ ಮಾತಾಡ್ತೀನಿ, ನಾವು ನೀವು ಅಣ್ಣ ತಮ್ಮದಿರಂಗ್ ಹೋಗೋಣ, ಇನ್ಯಾವ ಕಾಲಕ್ಕೂ ನಿಮ್ಗೆ ಮರೆಯಲ್ಲ, ನನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತೇಳಿ ಆ ರೂಮ್ ಒಳಗಡೆ ಹೇಳ್ತಾರೆ. ರಾಷ್ಟ್ರಾದ್ಯಂತ 68ನೇ ಗಣತಂತ್ರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ದೆಹಲಿಯ ರಾಜಪಥ್ನಲ್ಲಿ ಭವ್ಯ ಭಾರತದ ಐಕ್ಯತೆ, ವಿವಿಧತೆ, ಕಲಾ ಶ್ರೀಮಂತಿಕೆ, ಸೇನಾ ಸಾಮರ್ಥ್ಯವನ್ನು ಅನಾವರಣ ಮಾಡಲಾಯಿತು. ಬೆಳಿಗ್ಗೆ ಇಂಡಿಯಾ ಗೇಟ್ನ ಅಮರ್ ಜವಾನ್ ಹುತಾತ್ಮ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸಿದ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಆನಂತರ ಬಂದರು. ಆ ವೇಳೆಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಹಾಗೂ ಈ ಬಾರಿಯ ಮುಖ್ಯ ಅತಿಥಿ ಅಬುಧಾಬಿ ಯುವರಾಜ ಶೇಖ್ ಮೊಹಮ್ಮದ್ ಝೈದ್ ಆಗಮಿಸಿದರು. ಬ್ರಿಗೇಡ್ ಸಮಾವೇಶದಲ್ಲಿ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ.